ಎಷ್ಟು ಹುಲ್ ಬೆಳ್ಸಿಕೋರಿ ಅಪ್ಪ. ಏನಕ್ಕಮ್ಮ? This is Wheatgrass. Hi all, welcome back to my YouTube channel. ಸೊ ನಾನು ಹೇಳಿದ್ದೆ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದ್ರದ್ದು ಜ್ಯೂಸ್ ಮಾಡೋದು ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳಿ. ಇದನ್ನಲ್ಲಿ ನಿಮ್ಗೆ ಜ್ಯೂಸ್ ಮಾಡಿ ಕೊಡಿದ್ರೆ ಆಂಟಿ ಆಕ್ಸಿಡೆಂಟ್ಸ್, ಮೆಗ್ನೀಷಿಯಂ, ವಿಟಮಿನ್ಸ್, ಮಿನರಲ್ಸ್, ನಿಮ್ಗೆ ಎಲ್ಲಾ ತರ ಬೆನಿಫಿಟ್ಸು ಈ ಒಂದೇ ವೀಟ್ ಗ್ರಾಸ್ ನಲ್ಲಿ ಸಿಗತ್ತೆ. ಸೊ ಇದು ಯಾವ್ದೇ ತರ ವೇಸ್ಟ್ ಆಗದಿರಂಗೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಮತ್ತೆ ತಿರ್ಗಾ ನೀವ್ ನೀರ್ ಹಾಕಿದ್ರೆ ಇದು ಮತ್ತೆ ತಿರ್ಗಾ ಚಿಗುರ್ಕೊಳ್ಳುತ್ತೆ. ಸೊ ಇದು ಈ ತರ ನಿಮ್ಗೆ ಒಂದು 2 times ನೀವು ಗ್ರೋ ಮಾಡ್ಬೋದು ಆಸ್ ಪರ್ ನಾನ್ ನೋಡಿರೋ ಪ್ರಕಾರ. ಸೊ ನಾನ್ ಇದು ಗ್ರೋ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್ ಈ ರೀತಿ ಗ್ರೋ ಮಾಡಿರೋದು. ಸೊ ಇದು ಯಾವ್ದೇ ತರ ವೇಸ್ಟ್ ಆಗಲ್ಲ. ನಿಮ್ಗೆ ಡೆಕೋರೇಷನ್ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸೇಜ್ ಆದ್ಮೇಲೆ ನೀವ್ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು. ಇಲ್ಲ ಡೆಕೋರೇಷನ್ ಬೇಡ, ನಾವ್ ಇದನ್ನೇ ಹೆಲ್ತಿಯಾಗಿ ಗ್ರೋ ಮಾಡ್ಕೊಂಡು ಕುಡಿತೀನಿ ಅಂದ್ರೂ ಕೂಡ ಅದಕ್ಕೂ ಕೂಡ ಆಗತ್ತೆ. ಜಸ್ಟ್ ನಿಮ್ಗೆ ಒಂದೇ ತಟ್ಟೆನಲ್ಲಿ ಹಾಕಿ ಗ್ರೋ ಮಾಡ್ಕೊಳ್ತಾ ಇರ್ಬೋದು. ವಾರಕ್ಕೊಂದ್ಸತಿ ರೊಟೇಷನ್ ಮಾಡ್ಕೋಬಹುದು. ಇವಾಗ ಇದು ಗ್ರೋ ಆಗ್ತಿರುತ್ತೆ, ಇನ್ನೊಂದು ಇವತ್ತು ಹಾಕಿದ್ರೆ ನೆಕ್ಸ್ಟ್ ಅದು ಗ್ರೋ ಆಗುತ್ತೆ. ಸೊ ವಾರಕ್ಕೊಂದ್ಸತಿ ನೀವ್ ಈ ರೀತಿ ಕುಡಿದ್ರು ಬೆಸ್ಟ್ ಅಂತಾನೆ ಹೇಳ್ತೀನಿ. ಸೊ ಇದು ಪಾರಿವಾಳ ಕೂಡ ತಿಂತಾ ಇತ್ತು ನೋಡಿ. ಅವಕ್ಕೆಲ್ಲ ಯಾಕೆ ಅಷ್ಟು ಬೆನಿಫಿಟ್ಸ್ ಅಂದ್ರೆ ಈ ಪಾರಿವಾಳ ಆಗ್ಲಿ, ಬರ್ಡ್ಸ್ ಆಗ್ಲಿ, ಇವೆಲ್ಲ ಹುಲ್ಲುಗಳನ್ನೇ ತಿನ್ನತ್ತೆ. ಅದಕ್ಕೆ ಅಷ್ಟು ಶಕ್ತಿ ಇರತ್ತೆ, ಅಷ್ಟು ಪ್ರೋಟೀನ್ಸ್ ಇರುತ್ತೆ, ಅಷ್ಟು ವಿಟಮಿನ್ಸ್, ಮಿನರಲ್ಸ್ ಎಲ್ಲಾನು ಇರುತ್ತೆ. ಸೊ ಇದನ್ನ ಮಾಡಿ ಕುಡಿಯೋದ್ರಿಂದ ನಿಮ್ಮ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಇದು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಮನೆಯವ್ರಿಗೆಲ್ಲಾನು ನಾನು ಮಾಡಿ ಕೊಡ್ತೀನಿ. ಸೊ ಇದು ರೆಸ್ಟ್ ಆಫ್ ದ ಟೈಮ್ ಇದೆ ಏನ್ ಗ್ರಾಸ್ ಇದೆಯಲ್ಲ, ಅದು ಮತ್ತೆ ತಿರ್ಗಾ ವಾಟರ್ ಹಾಕಿದ್ರೆ ಅದು ಬೆಳೀತಾ ಇರುತ್ತೆ. ಸೊ ಇದೆಲ್ಲ ಫುಲ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆಯ್ತೇನಮ್ಮ ನಿಂದ ಅವತಾರ? ನಾನ್ ಕಳೆ ಕಿತ್ತಾ ಇದೀನಿ ನೋಡಿ. ಇಷ್ಟೆಲ್ಲ ಕಳೆ ಕಿತ್ತಿದೀನಿ, ಇಷ್ಟಾಗಿದೆ. ಓ ಮೈ ಗಾಡ್, 1 plate ಫುಲ್ ಆಗೋಗಿದೆ. ನಾನೇನೋ ಒಂದ್ ಫೋಟೋ ಬಂದ್ ಮಾಡೋಣ ಅಂದ್ರೆ ಇವಳು ವಿಡಿಯೋನ ಹಿಡಿತಿದ್ದಾಳೆ. ಸೊ ಒಂದ್ ಫೋಟೋ ತೆಗಿ ಪ್ಲೀಸ್. ಫೋಟೋ ತೆಗ್ದಾ? ತೋರ್ಸು. ಸುಮ್ನೆ ಸುತ್ತಿಕೊಂಡಿದ್ದೆ ತಲೆ ಮೇಲೆ. ಫಾರ್ಮರ್ಸ್ ಎಲ್ಲ ಹಿಂಗೆ ಅಲ್ವಾ ತಲೆ ಕಟ್ಕೊಂಡ್ ತೆಗಿಯೋದು, ಅದಕ್ಕೆ ಮಾಡ್ತಾ ಇದೀನಿ. ಸೊ ನಾನು ಕುತ್ಕೊಂಡ್ ಮಾಡ್ತಾ ಇದೀನಿ. ಅವರು ಅಂದ್ರೆ ಇದು ಕುತ್ಕೊಂಡ್ ಮಾಡೋ ಅಂತದಲ್ವಾ, ಸೊ ಅದಕ್ಕೋಸ್ಕರ. ನಿಂತ್ಕೊಂಡ್ ಮಾಡು. ನೀನು ಕುತ್ಕೋ. ನಿಂತ್ಕೊಂಡ್ ಹೆಂಗ್ ಮಾಡ್ಲಿ? ನಿಂತ್ಕೊಂಡ್ ಹೆಂಗ್ ಬಗ್ಗಿ ತೆಗಿಲಿ? ನಾನು ಹೊಲದಲ್ಲಿಲ್ಲ, ಹೊಲನೇ ನಾ ಮನೆಗ್ ಬಂದಿದೆ. ಅದಕ್ಕೆ ಮಾಡ್ತಾ ಇದೀನಿ. ಚೆನ್ನಾಗಿ ಕಾಯ್ತಿತ್ತಲ್ಲ ಅಲ್ಲ, ಗ್ರೀನ್ ಗ್ರಾಸ್ ಕಟ್ ಮಾಡಕ್ಕೆ ಮನ್ಸ್ ಬರಲ್ಲ, ಹಂಗೆ ಇಟ್ಕೊಳ್ಳೋಣ ಅನ್ಸುತ್ತೆ. ಬಟ್ ಬೆಳ್ಸೋಣ, ಯಾವಾಗಾದ್ರೂ ಬೇಕಾದಾಗೆಲ್ಲ ಬೆಳ್ಸೋಣ. ಆಲ್ಮೋಸ್ಟ್ ಇದು ಎಷ್ಟು ಯೂಸ್ ಮಾಡಿದೀನಿ ಗೊತ್ತಾ? 3/4 kg ಯೂಸ್ ಮಾಡಿದೀನಿ. ಜಾಸ್ತಿನೇ ಹಾಕ್ಬಿಟ್ಟಿದೀನಿ. ಜಾಸ್ತಿ ಹಾಕಿರೋದಕ್ಕೆ ಹಿಂಗ್ ಬಂದಿದೆ. ಅರ್ಧ kg ಹಾಕಿದ್ರೆ ಸಾಕಾಗಿರ್ತಿತ್ತು ಇದಕ್ಕೆಲ್ಲ ಬರೋದು ಚೆನ್ನಾಗಿ. ಇನ್ನು ಗೋಧಿ ಹಂಗಂಗೆ ಇದೆ ಕೆಲವೊಂದೆಲ್ಲ. ಅರ್ಧ kg ಹಾಕಿದ್ರೆ ಸಾಕು. ಇಷ್ಟು ನೀನ್ ಯಾವಾಗ್ಲೂ ಜಾಸ್ತಿನೇ ಹಾಕೋದು ಬಿಡು. ನಮ್ದು ಕೈ ಜಾಸ್ತಿ, 1 ಕೈ ಜಾಸ್ತಿ, ಎಲ್ಲಾದ್ರಲ್ಲೂ 1 ಕೈ ಜಾಸ್ತಿ. ನೀವು? ಗೊತ್ತಿಲ್ಲಪ್ಪ, ನೀವ್ ಹೇಳ್ಬೇಕು. ಓಕೆ, ಇದ್ರ ರೆಸಿಪಿನ ಶೇರ್ ಮಾಡ್ತೀನಿ. ಆಯ್ತು, ನಮ್ದು ಎಲ್ಲ ಕಳೆಯನ್ನ ಕಿತ್ತಿ ಆಗಿದೆ. ಸೊ ಇದಕ್ಕೆ ಹೇಳಿದ್ನಲ್ಲ, ಜೇನುತುಪ್ಪ ಲಾಸ್ಟಿಗೆ ಹಾಕೊಬೇಕು. ಸದ್ಯಕ್ಕೆ ಇದ್ರ ಜೊತೆಗೆ ಚೆನ್ನಾಗಿ ಗ್ರೈಂಡ್ ಮಾಡಿ ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಬೇಕು. ವಾಶ್ ಮಾಡ್ಬೇಕು ಬಿಫೋರ್ ದಟ್, ಯಾಕಂದ್ರೆ ಅದು ಪಾರಿವಾಳ ಎಲ್ಲ ಇದಾಗಿದೆ. ಸೊ ಇದನ್ನ ಮತ್ತೆ ಹಂಗೆ ಬೆಳ್ಸಕ್ ಇಡ್ತೀನಿ, ಎಲ್ಲ ಇಲ್ಲೇ ಇರುತ್ತೆ. ಇದಕ್ಕೆ ವಾಟರ್ ಸ್ಪ್ರೇ ಮಾಡ್ತಾ ಇದ್ರೆ ಅದು ಹಂಗೆ ಬೆಳೆಯುತ್ತೆ. ನೋಡೋಣ, ನಂಗೂ ಗೊತ್ತಿಲ್ಲ, ಐಡಿಯಾಸ್ ಇಲ್ಲ, ಬಟ್ ಬೆಳೆಯುತ್ತೆ ಅಂತ ಅನ್ಕೊಂಡಿದೀನಿ. ಸುಸ್ತಾಗೋಯ್ತು ಹಿಂಗೆ ಎಲ್ಲ ಮಾಡೋದು. ಬೇರೆ ಬತ್ತಾಯಿಲ್ಲ. ನೀರಾ ಒಂದ್ ಸ್ವಲ್ಪ ಎದ್ ನಿಂತ್ಕೊಳ್ಳಿ, ಕೊಡ್ತೀವಿ. ಫಾರ್ಮರ್ಸ್ಗೆ ಸಲ್ಯೂಟ್. ಫಾರ್ಮರ್ಸ್ ಎಷ್ಟು ಕಷ್ಟ ಪಡ್ತಾರೆ ಸೀರಿಯಸ್ಲಿ. ನಾವ್ ಮನೇಲಿ ಚಕಬಳೆ ಹಾಕೊಂಡು ಕೂತ್ಕೊಂಡೆ ಅವರು ರೈತರು ಕೊಡೋ ಒಂದೊಂದು ಏನು ಧಾನ್ಯಗಳು ಬೆಳೀತಾರಲ್ಲ, ಅವ್ರು ಪಡೋ ಕಷ್ಟ ಪ್ರತಿಯೊಂದಕ್ಕೂ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ಮರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಅವರಿಂದಾನೇ ನಾವು ಇವತ್ತು ಊಟ ಮಾಡ್ತೀವಿ. ಅವರಿಂದಾನೇ ನಾವು ಇವತ್ತು ಊಟ ಮಾಡ್ತಾ ಇರೋದು. ನಾವೇ ಅಂತಲ್ಲ, ಪ್ರತಿಯೊಬ್ಬರು ನಾವು ಊಟ ಮಾಡ್ತಾ ಇರೋದು ರೈತರಿಂದ. ಸೊ ಇದೊಂದು ಏನ್ ಅರ್ಥ ಆಯ್ತು ಅಂದ್ರೆ,
ನನಗೆ ಸುಮಾರು ಒಂದು 1/2 ಹಿಡಿತು ಇದು ಟೈಮು. ಇದಿಷ್ಟು ಕೂತ್ಕೊಂಡಿದ್ ಜಾಗದಲ್ಲೇ, ಅದು ಸಿಸರ್ ಇಟ್ಕೊಂಡು ಬೇಗ ಆಗತ್ತೆ ಅಂತ ಅನ್ಕೊಂಡ್ ಕೂತ್ಕೊಂಡೆ. ಬಟ್ 1/2 ಹಿಡಿತು ನನ್ಗೆ ಇದನ್ನ ಕಟ್ ಮಾಡೋದಕ್ಕೆ. ಯಾಕೆಂದ್ರೆ ನೀಟಾಗಿ ನೋಡಿ ಕಟ್ ಮಾಡ್ಬೇಕು. ಅವ್ರಿಗೆ ಅದ್ರ ಪ್ರಾಕ್ಟೀಸ್ ಇರುತ್ತೆ, ನಮ್ಗೆ ಪ್ರಾಕ್ಟೀಸ್ ಇಲ್ಲ. ಬಟ್ ಈ ಒಂದು ಹೊಲದಲ್ಲಿ ನಾವೊಂದು ರೂಫ್ ಅಲ್ಲಿ ನಾನು ಇದನ್ನ ಕುತ್ಕೊಂಡಿದ್ದ ಜಾಗದಲ್ಲಿ ಕಟ್ ಮಾಡಿದೀನಿ. ರೈತರು ಹೊಲದಲ್ಲಿ ಹೋಗಿ ನಿಂತ್ಕೊಂಡು ಕಟ್ ಮಾಡಿ ತಗೊಂಡೋಗಿ ಇನ್ನೊಂದ್ ಕಡೆ ಇಟ್ಟು ಮತ್ತೆ ತಿರ್ಗಾ ಬಂದು ಕಟ್ ಮಾಡ್ತಾರೆ. ಅವ್ರ ಬಗ್ಗಿ ಮಾಡಿ ಎಲ್ಲ ಮಾಡ್ತಾರೆ. ಅದೊಂಥರ ಜಿಮ್ ವರ್ಕೌಟ್ ಅಂತಾನೆ ಹೇಳ್ಬೋದು. ಬಟ್ ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ಫಾರ್ಮರ್. ನಮ್ಮಮ್ಮ ನಾನ್ ಹೊಡೆದಿ ಡೈಲಾಗ್ನೇ ನಂಗೆ ವಾಪಸ್ ಹೊಡಿತಾವ್ರೆ. ಇಲ್ಲಿ ನೋಡಿ, ಅಲ್ಲ ಎಲ್ಲ ಒಲೆನಲ್ಲಿ ಹೋಗ್ಬಿಟ್ಟು ಕೂತ್ಕೊ. ಒಲೆನಾ ಒಲ ಒಲೆ ಅಲ್ಲ ಕಣೆ, ಒಲೆ ಅಲ್ಲ ಹೊಲ. ನೀನ್ ಹೊಲ ಅಲ್ಲ ಅಂತಿದ್ಯಾ? ಒಲೆ 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 ಅಂತಿದ್ಯಲ್ಲ. ನೀನ್ ಹೊಲ ಅಲ್ಲ ಅಂದೆ ಇವಾಗ ತಾನೆ. ನಾನ್ ಹೊಲ ಅಲ್ಲ ಹೇಳಿದ್ದು, ಒಲೆ ಒಲೆ ಒಲೆ. ನೀನ್ ಹೇಳಿದ್ದು ನಾನ್ ಹೇಳಿದ್ದು ಹೊಲೆ. ಶಪ್ಪ, ನಾನ್ ಹೇಳಿದ್ದು ಒಲೆ, ಆಮೇಲೆ ಒಲೆ ಅಲ್ಲ ಹೊಲ ಅಂತಿದ್ದು. ನೀನ್ ಹೊಲ ಅಲ್ಲ ಅಂತ ಮಾಡು. ಕನ್ನಡನ ಹೆಂಗ ಮಾತಾಡಿದ್ರೆ ಅಷ್ಟೇ. ನೀನ್ ಹೇಳಿದ್ದು ಹೊಲ ಅಲ್ಲ ಅಂತ. ಏನಪ್ಪ ಪ್ರೂಫ್ ಐತೆ, ಹಾಕ್ಲಾ ವಿಡಿಯೋ? ರಿಪೀಟ್ ಅಲ್ಲಿ ಕಷ್ಟು ಹಾಕು. ಅಲ್ಲ ಹೊಲದಲ್ಲೋ ಕೂತ್ಕೊಂಡು ಎಲ್ಲಾರು ಪಾಪ ಕಷ್ಟಪಟ್ಟು ಮಾಡ್ತಿದ್ರೆ ನಮ್ಮಮ್ಮ ನೋಡಿ. ಸ್ಮಾರ್ಟ್ 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 ಟೆಕ್ನಿಕ್. ಇದನ್ನೇ ನಾನು ನಿಂತ್ಕೊಂಡ್ಬಿಟ್ಟು ಕೀಳ್ಲ. ನಿಂತ್ಕೊಂಡ್ ಕೇಳು. ಸೀಸರ್ ತಗೊಳ್ಳೋದು, ಹಿಂಗೆ ಕಟ್ ಮಾಡೋದು. ಅವ್ರ ಕೈಯಲ್ಲಿ ಅವರು ಹಿಂಗ್ ಇಟ್ಕೊಳ್ತಾರೆ. ಅವ್ರು ಆಕ್ಚುಲಿ ಹಿಂಗ್ ಇಟ್ಕೊಂಡು ಹಿಂಗೆ ಕುಯ್ತಾರೆ. ಅದು ಚಾಕು ತರ ಇರುತ್ತೆ. ಅವರು ಅದನ್ನ ಕಟ್ ಮಾಡ್ತಾ ಇರ್ತಾರೆ. ಸೊ ಇದು ಆಕ್ಚುಲಿ ಹಂಗ್ ಮಾಡಿದ್ರೆ ಮತ್ತೆ ತಿರ್ಗಾ ರೀಗ್ರೋತ್ ಆಗತ್ತೆ. ಜ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ಇದ್ರದ್ದು ಏನ್ ಸಾಗದ ಇರತ್ತೆ ಅಂತ. ಸ್ವಲ್ಪ ಒಂಥರ ಅನ್ಸ್ಬೋದು. ಪೌಡರ್ಸ್ ಯೂಸ್ ಮಾಡ್ತಾ ಇದ್ವಿ ಆಕ್ಚುಲಿ ಅವಾಗ. ಸೊ ಇದು ಪೌಡರ್ನ ಮಾಡಿ ಇಟ್ಕೋಬಹುದು. ಆಕ್ಚುಲಿ ಜಾಸ್ತಿ ಗ್ರೋ ಆದ್ರೆ ಇದನ್ನ ಪೌಡರ್ ಮಾಡಿ ಇಟ್ಕೊಂಡು, ಡ್ರೈ ಮಾಡಿ ಇದನ್ನ ಪೌಡರ್ ಮಾಡಿ ಇಟ್ಕೊಂಡು ಒಂದೊಂದ್ ಚಮಚ ಹಾಕೊಂಡು ಹಾಟ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕಹಿ ಅನ್ಸಿದ್ರೆ ಜೇನುತುಪ್ಪ, ನಿಂಬೆ ಹಣ್ಣಿನ ರಸ, ಶುಂಠಿ, 1-2 ಕಾಳು ಮೆಣಸು ಈ ತರ ಜಜ್ಕೊಂಡು ಹಾಕಿ ಕುಡಿದ್ರೆ ಅಮೃತ. ಅಮೃತ ಅಂದ್ರೆ ಲೈಕ್ ಹೆಲ್ತ್ ಬೆನಿಫಿಟ್ ಅಂತ. ಸೊ ನೋಡಿ, ನಮ್ಮ ಅಚ್ಚುತ್ತೇನೋ ಡಿಸ್ಕವರ್ ಮಾಡ್ತಾ ಇದ್ದಾನೆ. ನಮ್ ತ್ರಿಷಾ ಮಲ್ಕೊಂಡ್ ಬಿಟ್ಟಿದ್ದಾಳೆ. ಅವಳು ಹೋಗಲ್ವಂತೆ ಇವತ್ತು. ಯಾರು ಹೇಳಿದ್ದು? ಅವಳು ಏನೋ ನೋಡಕ್ ಹೋಗ್ತಾಳಂತೆ ಗೈಸ್. ಟಾಕ್ಸಿಕ್ ಮೂವಿ ನೋಡಕ್ ಹೋಗ್ತಾಳಂತೆ. ಅಂದೆ ಒಬ್ಳೆ ಹೋಗ್ತಾಳಂತೆ. ಆಲ್ರೆಡಿ ಎಷ್ಟೊಂದ್ ಜನ ಹೋಗ್ ಬಂದಿರ್ತಾರೆ. ನಂಗೆ ಗೊತ್ತಿರೋದು. ಎಲ್ಲರೂ ಹೋಗ್ತಾರೆ, ನೀನು ಹೋಗ್ಬಿಡು. ನೀನು ಮಾಡು ಅಷ್ಟೇ. ಟ್ರೈ ಟು ಅಚೀವ್ ಸಮಥಿಂಗ್. ಲೈಫ್ ಅಲ್ಲಿ ಏನಾದ್ರೂ ಒಂದು ಸಾಧನೆ ಅನ್ನೋದಿರ್ಬೇಕು, ಒಂದು ಅಚೀವ್ ಅನ್ನೋದಿರ್ಬೇಕು. ಓಕೆನಾ? ಯಾರು ಕೆಟ್ಟ ಕೆಲ್ಸಕ್ಕೆ ಎಲ್ಲಾರು ಅಡಿಕ್ಷನ್ಸ್ ಆಗ್ತಾರೆ, ಒಳ್ಳೆ ಕೆಲ್ಸಕ್ಕೆ ಅಡಿಕ್ಷನ್ಸ್ ಆಗ್ಬೇಕು. ಓಕೆನಾ? ಅವತ್ತಿಗೆ ಎಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತಿಗೆ ಒಂದ್ ದೊಡ್ಡ ಹೀರೋ, ಪ್ಯಾನ್ ಇಂಡಿಯಾಗೆ ಹೀರೋ. ಎಲ್ಲದಕ್ಕೂ ಇದೇ ಅಲ್ಲ, ಪ್ಯಾನ್ ಇಂಡಿಯಾಗೆ ಹೀರೋ, ವರ್ಲ್ಡ್ ವೈಡ್ಗೆ ಹೀರೋ. ಆತರ ಆಗ್ಬೇಕು ಅಂದ್ರೆ ಅಷ್ಟು ಕಷ್ಟ ಪಡ್ಬೇಕು. ಸೊ ನಾನಿದು ಪಾತ್ರೆನಲ್ಲಿ ನೀರು ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲಾನು ಅಷ್ಟೇ 1-2-3 ಸತಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕೆಂದರೆ ನಾನು ಹೊರಗಡೆ ಇಟ್ಟಿದ್ದೆ. ಹೊರಗಡೆ ಇಟ್ಟಿದ್ದೆ. ಸೊ ಬರ್ಡ್ಸ್ಗಳೆಲ್ಲ ಬಂದಿದ್ದು ಒಳಗಡೆ ಕೂತ್ಕೊಂಡಿತ್ತು ಎಲ್ಲ. ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ನಾನು ಆ್ಯಕ್ಚುಲಿ ಏನು ಮಾಡಿದೆ ಅಂತಂದರೆ, ಸೊ ಎಲ್ಲ ಹೊರಗಡೆ ಹೋಗ್ಬೇಕಿತ್ತು ಎಮರ್ಜೆನ್ಸಿಗೆ. ಅದಕ್ಕೋಸ್ಕರ ನಾನು ತೊಳೆದಿಟ್ಟಿದ್ನಲ್ಲ ಎಲ್ಲಾನು ನಾನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಟ್ಕೊಂಡಿದ್ದೆ, ನೋಡೋಣ ಅಂತ ಹೇಳ್ಬಿಟ್ಟು. ಸೊ ನೆನ್ನೆ ಹಾಕಿಟ್ಕೊಂಡಿದ್ದಂಥದ್ದು ಚೆನ್ನಾಗೇ ಇದೆ. ನನಗೆ ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದು ವೀಟ್ ಗ್ರಾಸ್ ಏನು ಮಾಡ್ತೀನಿ, ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ತೀನಿ. ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬಹುದು. ಅಂಡ್ ಬೆಳೆದಿದ್ರು ಕೂಡ ನೋಡಿ ಎಷ್ಟು ಬೇಕು ಅಷ್ಟು ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಬಹುದು. ಸೊ ನಾನು ಇವಾಗ ಸ್ವಲ್ಪ ಮಾಡ್ಕೊಂಡು ತೋರಿಸ್ತೀನಿ. ಆಕ್ಚುಲಿ ಹೆಲ್ತ್ಗೆ ಮಾತ್ರ ವೆರಿ ವೆರಿ ಗುಡ್. ಸೊ ಇವಾಗ ಇದಕ್ಕೆ ಜಸ್ಟ್ ಒಂದು ಅರ್ಧ ಗ್ಲಾಸು ನೀರನ್ನ ನೋಡಿ ಹಾಕೊಳ್ಳೋಣ. ನಾನು ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ. ಇವಾಗ ಇದಾಗಿದೆ ಅನ್ಕೊಳ್ತೀನಿ.
ವಾವ್, ಚೆನ್ನಾಗಿ ಗ್ರೈಂಡ್ ಆಗಿದೆ. ಬಟ್ ಫಿಲ್ಟರ್ ಮಾಡ್ಕೋಬೇಕು. ನೋಡಿ ಈ ತರ ಇರುತ್ತೆ. ಇದು ಒಳ್ಳೆ ಹೆಂಗ್ ಕಾಣಿಸ್ತದೆ ಅಂದ್ರೆ ಲೈಕ್ ಈ ಪೇಪರ್ಗಳೆಲ್ಲ ಆಗಿರುತ್ತಲ್ಲ ಹಂಗ್ ಕಾಣಿಸ್ತಾ ಇದೆ. ಹೆಸರಸ ಎಲ್ಲ ಹೀರ್ಕೊಂಡಿದೆ. ಅಂಡ್ ಇದು ಇಲ್ಲಿ ಗ್ಲಾಸ್ ಅಲ್ಲಿ ಹಾಕೊಂಡಿದೀನಿ. ಸೊ ವೀಟ್ ಗ್ರಾಸ್ ಜ್ಯೂಸ್ ರೆಡಿ ಇದೆ. ಏನು ಹಾಕಿಲ್ಲ ಇದಕ್ಕೆ. ಬೇಕಿದ್ರೆ ಇದಕ್ಕೆ ಪೆಪ್ಪರ್ ಪೌಡರ್, ಸ್ವಲ್ಪ ಒಂದ್ ಪಿಂಚ್ ಸಾಲ್ಟ್, ಲೆಮನ್ ಜ್ಯೂಸ್, ಹನಿ ಈ ತರ ಹಾಕೊಂಡ್ ಕುಡಿಬಹುದು. ಬಟ್ ನೋಡೋಣ ಟೇಸ್ಟ್. ನಾನ್ ನೋಡೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮಲ್ಲಿ ಒಬ್ರು ಜಡ್ಜ್ ಇದಾರೆ, ಅವ್ರಿಗೆ ಕೊಡ್ತೀನಿ ನೋಡೋಣ. ಮಿಸ್ಟರ್ ಅಚ್ಯುತ್ ಅವರೇ, ರಿಸಲ್ಟ್ ಹೇಳಿ. ಲೈಕ್ ಅಚ್ಯುತು ಏನ್ ಬೇಕಾದ್ರೂ ಕುಡ್ದ್ಬಿಡ್ತಾನೆ ಆಯ್ತಾ. ಲೈಕ್ ಅವ್ನ್ಗೆ ಈ ಕಹಿ ಅದು ಇದು ಏನೋ ಅನ್ಸಲ್ಲ. ಬಟ್ ಎಲ್ಲ ಒಂದೊಂದ್ಸತಿ ಅನ್ಸ್ಬಿಡುತ್ತೆ. ಹೇಗಿದೆ? ಚೆನ್ನಾಗಿದ್ಯಾ? ಆನೆಸ್ಟ್ ಆಗಿ ಹೇಳು, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ನಿಮ್ದು ರಿವ್ಯೂ ಹೇಳಿ. ಆಕ್ಚುಲಿ ರಿವ್ಯೂ ಕೊಡ್ಬೇಕಂದ್ರೆ 5 ಔಟ್ ಆಫ್ 5 ಗೆ ಬೇಕಾ 10 ಗೆ ಬೇಕಾ? 5 ಹೇಳಿ ಸಾಕು. 5 ಗಾ? 5 ಗೆ ಇವತ್ತು ಆಕ್ಚುಲಿ ಅದು ಹೆಲ್ತ್ ಒಳ್ಳೇದು. ಯಾವ್ದು ಕಹಿ ಇರತ್ತೆ ಕುಡಿಯೋದಿಕ್ಕೆ ಅದೆಲ್ಲ ದೇಹಕ್ಕೆ ಒಳ್ಳೇದು. ತಿನ್ನಕ್ಕೆ ಕುಡಿಯಕ್ಕೆ ಯಾವ್ದು ಕಹಿ ಇರತ್ತೆ ಅದು ದೇಹಕ್ಕೆ ಒಳ್ಳೇದು. ಎಷ್ಟು ತುದಿಯಲ್ಲಿ ಇಟ್ಟಿದ್ಯಾ ನೋಡು. ಐ ವಿಲ್ ಗಿವ್ ಫಾರ್ 5 ಔಟ್ ಆಫ್ 5 ಔಟ್ ಆಫ್ ದಿಸ್. ಒನ್ನ ಕಹಿ ಇದೆ ಅಂತ 5 ಔಟ್ ಆಫ್ 1 ನೋಡಿ ಗೈಸ್. 5 ಔಟ್ ಆಫ್ 1 ಅಂತೆ. ನಾನ್ ಕುಡಿತೀನಿ. ಸುಮ್ನೆ ಅಂದೆ. ನಾಟ್ ಬ್ಯಾಡ್ ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ. ನಾನು 5 ಔಟ್ ಆಫ್ 3 ಅಂದಿದ್ದು. ನಾಟ್ ಬ್ಯಾಡ್. ಕಹಿ ಏನಿಲ್ಲ, ಕಹಿ ಇರತ್ತೆ ಅನ್ಕೊಂಡೆ. ಸ್ವಲ್ಪ ಅದೇನೋ ಸ್ವೀಟ್ ಸ್ವೀಟ್ ತರ ಅಂತ ಒಂಥರ ಏನ ಚೆನ್ನಾಗಿಲ್ಲ. ಗಲಿ ಫಂಗಸ್ ಇತ್ತಲ್ಲ ಮೋಸ್ಟ್ಲಿ ಅದಕ್ಕೆ ಸ್ವಲ್ಪ ಒಂಥರ ಸ್ವೀಟ್ ಸ್ವೀಟ್ ತರ ಅನ್ಸುತ್ತೆ. ಸ್ವೀಟ್ ಇದೆ, ಫಂಗಸ್ ತರ ಏನೋ. ಒಂಥರ ಮಶ್ರೂಮ್ ಫಂಗಸ್ ಅಲ್ಲೇ ಬೆಳೆಯೋದು. ಬಟ್ ಅದು ಬೇರೆ ತರ ಟೇಸ್ಟ್ ಕೊಡುತ್ತೆ. ಬೇರೆ ತರ ಟೇಸ್ಟ್ ಕೊಡುತ್ತೆ. ನಾಟ್ ಬ್ಯಾಡ್ ಗೈಸ್, ನಿಜವಾಗ್ಲೂ ಹೆಲ್ತ್ ಒಳ್ಳೇದು, ಕುಡಿಬಹುದು. ಐ ಗಿವ್ 5 ಔಟ್ ಆಫ್ 5 ರೇಟಿಂಗ್. ಹೆಲ್ತ್ ಗೆ ಯಾವ್ದು ಒಳ್ಳೇದು ನಿಮ್ಗೆ ಅದು. ಏನ್ ಕಹಿ ಏನಿಲ್ಲ. ಕಹಿ ಇದ್ಯಾ? ಕಹಿ ಇದ್ಯಾ? ನಿಜ ಹೇಳೋ ಕಹಿ ಇದ್ಯಾ ಅಂತ. ನಿಜ ಕಹಿ ಇದೆ. ನನ್ ನಿಜ ಕಹಿ ಅನ್ಸ್ಲಿಲ್ಲ. ಬಿಡ್ಸು ಮೈಕ್ ನ ಬಿಡ್ಸು. ನನ್ಗೇನು ಕಹಿ ಇಲ್ಲ ಹಬ್ಬ. ನಿಜವಾಗ್ಲೂ ಚೆನ್ನಾಗಿಲ್ವಾ? ನಿಂಗ್ ಬೇಡ ಬಿಡು. ನಿಂಗ್ ಯಾವ್ದು ಬೇಕು? ಫ್ರೆಂಚ್ ಫ್ರೈಸ್, ಬರ್ಗರ್, ಅದೆಲ್ಲ ಆಯಿಲಿ ಫುಡ್ ತಿನ್ಬಾರ್ದು. ನಿಂಗ್ ಅದೆಲ್ಲ ಬೇಕಲ್ಲ. ನಿಜವಾಗ್ಲೂ ಗೈಸ್ ತುಂಬಾ ಚೆನ್ನಾಗಿದೆ. ಫಾರ್ಮರ್ಸ್ಗಂತೂ ಸೆಲ್ಯೂಟ್ ಅನ್ನೋದೇ ಹೇಳ್ಬೇಕು. ಯಾಕಂದ್ರೆ ಫಾರ್ಮರ್ಗೆ ಮತ್ತೆ ಏನ್ ಜ್ಯೂಸ್ಗೆ. ಆಕ್ಚುಲಿ ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಫಾರ್ಮರ್ ಎಷ್ಟು ಕಷ್ಟ ಪಡ್ತಾರೆ. ಯಾಕಂದ್ರೆ ನಾವ್ ಮನೆಯಲ್ಲಿ ವಾರಗಟ್ಲೆ 10 ದಿವಸ ಕಷ್ಟಪಟ್ಟು ಬೆಳೆದು ನಾವ್ ಈ ತರ ಲೈಕ್ ಅದನ್ನ ಕಟ್ ಮಾಡಿ ಅದನ್ನ ಸ್ಟೋರ್ ಮಾಡಿ ಮಾಡ್ಕೊಂಡ್ ಕುಡಿತೀವಿ. ಬಟ್ ಯಾವ್ದೇ ಫುಡ್ ಆಗ್ಲಿ ವೇಸ್ಟ್ ಮಾಡ್ಬಾರ್ದು. ಯಾಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಗ್ರೋ ಮಾಡಿರ್ತಾರೆ. ಅದನ್ನ ನಾವು ದುಡ್ಡು ಕೊಟ್ಟು ತಗೊಂಡ್ ಬಂದಿರ್ತೀವಿ. ಯಾವಾಗ್ಲೂ ಅಷ್ಟೇನೆ ಹೆಲ್ತ್ ಯಾವ್ದು ಚೆನ್ನಾಗಿರುತ್ತೆ ಅದು ನಿಮ್ಗೆ ಒಂಥರ ಅನ್ಸತ್ತೆ. ನನ್ ನಿಜ ಕಹಿನೇ ಇಲ್ಲ ಗೈಸ್, ನಿಜ ಕಹಿ ಇಲ್ಲ. ಬೇಕಾದ್ರೆ ಟೇಸ್ಟ್ ಮಾಡಿರೋರು ಹೇಳ್ತಾರೆ. ಯಾರಾದ್ರೂ ಟೇಸ್ಟ್ ಮಾಡಿದ್ರೆ ಕಹಿ ಇದ್ರೆ ಹೇಳಿ. ಓಕೆ, ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದೇ ಮರಿಬೇಡಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಸಿ ಯು, ಟೇಕ್ ಕೇರ್, ಬೈ ಬೈ. ಮಣ್ಣಿಂದ ಬಂದಿರೋದು ತಿನ್ನಲ್ವಾ ನೀನು? ಮಣ್ಣಿಂದ ಬಂದಿದೆ ಅಂತಾನೆ ಗೈಸ್ ಇವನು. ಆಲೂಗಡ್ಡೆನೂ ತಿಂತೀನಿ, ಕ್ಯಾರೆಟ್ ತಿಂತೀನಿ. ಮತ್ತೆ ಮೊಸರು ತಿನ್ನಲ್ಲ. ಮೊಸರು ಯಾವಾಗ್ಲಿಂದ ನಮ್ಮ ಮಣ್ಣಿಂದ ಬರುತ್ತೆ? ಅದೇ ಮೊಸರು ನೀನ್ ಹೇಳ್ದಲ್ಲ. ಅಲ್ಲಲ್ಲ, ನೀನ್ ಹೇಳ್ದ ಅವ್ನ್ ಬಿಟ್ಬಿಡು ಕತೆ. ನೀನ್ ಹೇಳ್ದಲ್ಲ ಅಯ್ಯೋ ಮಣ್ಣಿಂದ ಬೆಳ್ದಿದೆ ಅದು ಅಂದಲ್ಲ, ಅದಕ್ಕೆ ಕೇಳಿದ್ ನಾನು. ಮಣ್ಣಿಂದ ಬೆಳ್ದಿರೋದು ಎಲ್ಲಾನು ಅಷ್ಟೇ, ಮಣ್ಣಿಂದಾನೇ ಬೆಳೆಯೋದು. ಮಣ್ಣಿಲ್ದೆ ಹೋದ್ರೆ ನಿಂಗೇನು ಬೆಳೆಯಕ್ ಆಗಲ್ಲ. ಶೇಪ್ ಆಫ್ ಇವು ಹೊಸ ಸಾಂಗ್ ರಿಲೀಸ್ ಆಗಿದೆ ಗೈಸ್, ನಮ್ ಚಾನೆಲ್ ಅಲ್ಲಿ ನೋಡಿ. ಇವ್ರದ್ದಿದ್ದೇ ಇರುತ್ತೆ ಗೈಸ್, ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಓಕೆ, ಬಾಯ್ ಬಾಯ್.